ಇದು ರಾಜ್ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್. ಕಲಬುರಗಿ ಜೈಲಲ್ಲಿ ಕೈದಿಗಳ ಮೋಜು ಮಸ್ತಿ ವಿಚಾರದಲ್ಲಿ ಜೈಲಲ್ಲಿ ಕೈದಿಗಳ ಮೋಜು ಮಸ್ತಿ ಬಗ್ಗೆ ರಾಜ್ ನ್ಯೂಸ್ ವರದಿಯನ್ನ ಮಾಡಿತ್ತು. ಕಲಬುರಗಿ ಜೈಲಲ್ಲಿ ಕೈದಿಗಳು ಮೋಜು ಮಸ್ತಿಯನ್ನ ಮಾಡ್ತಾ ಇದ್ದಂತ ವಿಚಾರದಲ್ಲಿ ರಾಜ್ ನ್ಯೂಸ್ ವರದಿಯನ್ನ ಮಾಡಿತ್ತು. ಆ ವರದಿಯಿಂದ ಹೈ ಅಲರ್ಟ್ ಆಗಿದ್ದಾರೆ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಅನ್ನುವಂಥದ್ದು ರಾಜ್ ನ್ಯೂಸ್ ವರದಿಯಿಂದ ಎಚ್ಚೆತ್ತುಕೊಂಡಿದ್ದಾರೆ ಕಲಬುರಗಿ ಪೊಲೀಸರು. ಕಲಬುರಗಿ ಸೆಂಟ್ರಲ್ ಜೈಲಿನ ಮೇಲೆ ಎಸಿಪಿ ನೇತೃತ್ವದಲ್ಲಿ ದಾಳಿಯನ್ನ ನಡೆಸಲಾಗಿದೆ. ಸಬ್ ಅರ್ಬನ್ ವಿಭಾಗದ ಎಸಿಪಿ ಬಸವೇಶ್ವರ ಹೀರಾ ಅವರ ನೇತೃತ್ವದಲ್ಲಿ ದಾಳಿಯನ್ನ ನಡೆಸಲಾಗಿರುವಂತದ್ದು. ಇದು ರಾಜ್ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಅಂತಲೇ ಹೇಳಬಹುದು. ಯಾಕಂದ್ರೆ ನಾವು ಈ ಕುರಿತಾದಂತಹ ಮಾಹಿತಿಯನ್ನ ಅಥವಾ ಸುದ್ದಿಯನ್ನ ವಿಚಾರವನ್ನ ನಾವು ಹಂಚಿಕೊಂಡಿದ್ವಿ. ಮೋಜು ಮಸ್ತಿ ನಡೀತಾ ಇದೆ ಕಲಬುರಗಿ ಜೈಲಿನಲ್ಲಿ, ಅಧಿಕಾರಿಗಳು ಹಾಗಿದ್ರೆ ಏನ್ ಮಾಡ್ತಿದ್ದಾರೆ ಅನ್ನೋ ಹಾಗೆ. ಆದ್ರೆ ಈಗ ಈ ಸುದ್ದಿ ಹೊರಬಂದ ಕೂಡಲೇ ಅಲ್ಲಿನ ಪೊಲೀಸರು ಅಲರ್ಟ್ ಆಗಿರುವಂತದ್ದು ಕಾಣ್ತಾ ಇದೆ. ಎಸ್, ಕಲಬುರಗಿ ಪೊಲೀಸರು ಅಲ್ಲಿ ನಡೀತಾ ಇದ್ದಂತಹ ಅಲ್ಲಿನ ಕೈದಿಗಳು ನಡೆಸ್ತಾ ಇದ್ದಂತಹ ಮೋಜು ಮಸ್ತಿ ವಿಚಾರದಲ್ಲಿ ಅರ್ಬನ್ ವಿಭಾಗದ ಎಸಿಪಿ ಬಸವೇಶ್ವರ ಹೀರಾ ಅವರ ನೇತೃತ್ವದಲ್ಲಿ ಕಲಬುರಗಿ ಕಾರಾಗೃಹಕ್ಕೆ ಈಗ ಅಲರ್ಟ್ ಆಗಿ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಕಲಬುರಗಿ ಸೆಂಟ್ರಲ್ ಜೈಲಿನಲ್ಲಿ ಕೈದಿಗಳ ಹೈಫೈ ಲೈಫ್ ವಿಡಿಯೋ ವೈರಲ್ ಆಗಿದ್ದಂತಹ ಹಿನ್ನೆಲೆ ರಾಜ್ ನ್ಯೂಸ್ ವರದಿ ಬೆನ್ನಲ್ಲೇ ಕಲಬುರಗಿ ಸೆಂಟ್ರಲ್ ಜೈಲಿನ ಮೇಲೆ ದಾಳಿಯನ್ನ ಪೊಲೀಸರು ಮಾಡಿದ್ದಾರೆ. ನಗರ ಪೊಲೀಸ್ ಇಲಾಖೆಯಿಂದ 50ಕ್ಕೂ ಅಧಿಕ ಪೊಲೀಸರು ದಿಢೀರ್ ದಾಳಿಯನ್ನ ನಡೆಸಿರುವಂತದ್ದು. ಸಬ್ ಅರ್ಬನ್ ವಿಭಾಗದ ಎಸಿಪಿ ಬಸವೇಶ್ವರ ಹೀರಾ ಅವರ ನೇತೃತ್ವದಲ್ಲಿ ದಾಳಿಯನ್ನ ನಡೆಸಲಾಗಿದೆ. ಸೆಂಟ್ರಲ್ ಜೈಲಿನಲ್ಲಿ ಪ್ರತಿಯೊಂದು ಬ್ಯಾರಕ್ ಮತ್ತೆ ಸೆಲ್ಗಳನ್ನ ತಪಾಸಣೆ ಕೂಡ ಮಾಡ್ತಾ ಇದ್ದಾರೆ. ಅಲರ್ಟ್ ಆಗಿದ್ದಾರೆ ಅಲ್ಲಿನ ಅಧಿಕಾರಿಗಳು. ಜೈಲಿನ ಹೈಫೈ ಲೈಫ್ ನ ವರದಿ ಪ್ರಕಾರ ಏನೇನೆಲ್ಲ ನಡೆದಿದೆ, ಅಲ್ಲಿ ಮೋಜು ಮಸ್ತಿಗಳು, ಜೂಜಾಟ, ಕುಡಿಯುವಂಥದ್ದು, ಸಿಗರೇಟ್, ಏನೇನೆಲ್ಲ ಮಾಡ್ತಿದ್ದಾರೆ ಅಲ್ಲಿನ ಕೈದಿಗಳು. ಏನೋ ರೆಸಾರ್ಟ್ ಅಲ್ಲಿ ಇದೀವಿ ನಾವು, ಜೈಲಿನಲ್ಲಿ ಇಲ್ಲ ಅನ್ನೋ ರೀತಿಯಾಗಿ ಅವರು ಮಜಾ ಮಾಡ್ತಾ ಇದ್ದಂತನ್ನ ಸುದ್ದಿಯನ್ನ ಬಿತ್ತರಿಸಿದ್ವಿ ನಾವು ರಾಜ್ ನ್ಯೂಸ್ ಕನ್ನಡದಲ್ಲಿ. ಆ ಸುದ್ದಿ ಯಾವಾಗ ಹೊರಬಂತೋ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಅಲರ್ಟ್ ಆಗಿರುವಂಥದ್ದು. ಇತ್ತೀಚೆಗೆ ಸಾಕಷ್ಟು ಜೈಲುಗಳಲ್ಲಿ, ಅದರಲ್ಲೂ ಕೇಂದ್ರದಲ್ಲಿ ಇರುವಂತಹ ಜೈಲುಗಳು, ಇವಾಗ ಬೆಂಗಳೂರಂತ ಬಂದ್ರೆ ಸೆಂಟ್ರಲ್ ಜೈಲ್ ಆಗಿರಬಹುದು, ಕಲಬುರಗಿ ಜೈಲು, ಎಲ್ಲರೂ ಕೂಡ ಗಮನ ಇಡುವಂತ ಜೈಲ್ಗಳು. ಆದ್ರೆ ಅಂತ ಕಡೆನೆ ರೆಸಾರ್ಟ್ ಫೀಲ್ ನಲ್ಲಿ ಅಲ್ಲಿನ ಕೈದಿಗಳು ಇದ್ದಾರೆ ಅಂದ್ರೆ ಅಲ್ಲಿನ ಅಧಿಕಾರಿಗಳ ಮೇಲೆ ಇದು ನೇರವಾಗಿ ಪ್ರಶ್ನೆಯನ್ನ ಕೇಳುವಂತ ಒಂದು ಸ್ಥಿತಿಯನ್ನ ಅವ್ರಿಗೆ ತರುತ್ತೆ. ಅದೇ ರೀತಿಯಾಗಿ ರಾಜ್ ನ್ಯೂಸ್ ಕನ್ನಡ ಈ ಕುರಿತಾಗಿ ಸುದ್ದಿಯನ್ನ ಬಿತ್ತರಿಸಿತ್ತು. ಪ್ರಶ್ನೆ ಮಾಡಿದ್ವಿ ನಾವು, ಏನ್ ಮಾಡ್ತಿದ್ದಾರೆ ಹಾಗಿದ್ರೆ ಅಧಿಕಾರಿಗಳು ಅನ್ನುವಂಥದ್ದನ್ನ. ಅದನ್ನ ಗಮನಿಸಿದಂತ ಅಧಿಕಾರಿಗಳು ಈಗ ಎಚ್ಚೆತ್ತುಕೊಂಡಿದ್ದಾರೆ. ತಮ್ಮ ಕರ್ತವ್ಯ ಏನು, ತಾವೇನ್ ಮಾಡಬೇಕಿತ್ತು ಅದನ್ನ ಮಾಡೋದಕ್ಕೆ ಅಧಿಕಾರಿಗಳೀಗ ಮುಂದಾಗಿರುವಂತೆ ಕಾಣಿಸ್ತಾ ಇದೆ. 50ಕ್ಕೂ ಹೆಚ್ಚು ಅಧಿಕಾರಿಗಳು ಆ ಒಂದು ಕಲಬುರಗಿ ಜೈಲಿನಲ್ಲಿ ಈಗ ಯಾವ್ಯಾವ ರೀತಿಯಲ್ಲಿ ರೆಸಾರ್ಟ್ ಫೀಲ್ ನಲ್ಲಿ ಅಲ್ಲಿನ ಕೈದಿಗಳು ಇದ್ದಾರೆ, ಹಾಗಿದ್ರೆ ಏನ್ ನಡೀತಿದೆ ಅಲ್ಲಿ ನಿಜವಾಗ್ಲು ಅನ್ನೋದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕೈದಿಗಳು ಅಲ್ಲಿ ಮೋಜು ಮಸ್ತಿಯನ್ನ ಮಾಡ್ಕೊಂಡು ಜೂಜಾಟ ಆಡ್ಕೊಂಡು ಹೇಳೋರಿಲ್ಲ ಕೇಳೋರಿಲ್ಲ ಅವರನ್ನ. ಅದೇ ರೀತಿಯಾಗಿ ನಾವು ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ಜೈಲುಗಳಲ್ಲಿ ನೋಡಿದ್ವಿ, ಮೊಬೈಲ್ ಫೋನ್ ಸಿಕ್ಕಿತ್ತು, ಇಯರ್ಫೋನ್ ಸಿಕ್ಕಿತ್ತು, ಚಾರ್ಜರ್ ಸಿಕ್ಕಿತ್ತು. ಅದೇ ರೀತಿಯಾಗಿ ಸಾಕಷ್ಟು ಅಲ್ಲಿನ ಕೈದಿಗಳು ಆರಾಮಾಗಿ ಎಣ್ಣೆ ಹೊಡ್ಕೊಂಡು, ಸಿಗರೇಟ್ ಸೇದ್ಕೊಂಡು, ಆರಾಮಾಗಿ ಇಸ್ಪಿಟ್ ಆಡ್ಕೊಂಡು ಇದ್ದಿದ್ದಂತನ್ನ ನಾವು ಗಮನಿಸಿದ್ವಿ. ಅದೇ ರೀತಿಯಾಗಿ ಕಲಬುರಗಿ ಜೈಲಿನಲ್ಲೂ ಕೂಡ ಹಿಂದೆ ಒಂದು ವಿಡಿಯೋ ಅದೇ ರೀತಿ ವೈರಲ್ ಆಗಿತ್ತು. ಈಗ ಮತ್ತೊಂದು ವಿಡಿಯೋ, ಅವರ ಮೋಜು ಮಸ್ತಿ ಕೈದಿಗಳು ಯಾವ ರೀತಿ ದುಡ್ಡಿಟ್ಕೊಂಡು ಜೂಜಾಟವನ್ನ ಆಡ್ಕೊಂಡು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಹಾಗೆ ಇದ್ರು. ಆ ಒಂದು ವಿಚಾರ ಯಾವಾಗ ಹೊರಗೆ ಬಂತೋ ಅಲ್ಲಿನ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದಂತಾಗಿದೆ. ಅಲರ್ಟ್ ಆಗಿದ್ದಾರೆ ಅವರು. ಹಾಗಿದ್ರೆ ನಿಜವಾಗ್ಲೂ ಏನ್ ನಡೀತಿದೆ, ಯಾರು ಇದ್ರ ಹಿಂದೆ ಇದ್ದಾರೆ, ಯಾರ್ದು ತಪ್ಪು,
ಅಲ್ಲಿನ ಪೊಲೀಸ್ ಅಧಿಕಾರಿಗಳು, ಜೈಲಿನ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಹಾಗಿದ್ರೆ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನ ನಡೆಸೋದಕ್ಕೆ ಪೊಲೀಸ್ ಪಡೆ ಮುಂದಾಗಿದೆ. ಅಲರ್ಟ್ ಆಗಿದ್ದಾರೆ. ತಮ್ಮ ತಪ್ಪಿನ ಅರಿವಾಗಿದೆಯಾ ಅನ್ನುವಂಥದ್ದು ಇದು ಆಗಿದ್ರೆ ಈ ವಿಚಾರ ಸರಿ ಹೋಗುತ್ತಾ? ಇನ್ಮುಂದಾದ್ರೂ ಕೈದಿಗಳ ಹಾಗೆ ಬಿಡ್ತಾರಾ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗಿದೆ. ಒಟ್ಟಿನಲ್ಲಿ ರಾಜ್ ನ್ಯೂಸ್ ಕನ್ನಡ ಈ ಒಂದು ವಿಚಾರವನ್ನ ಹೊರಗೆ ಹಾಕಿದ್ದು ಎಲ್ಲೋ ಒಂದ್ ಕಡೆ ಅಲ್ಲಿನ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದಂತಾಗಿದೆ ಅನ್ನುವಂಥದ್ದು. ಹೌದು ಸರ್, ಹೌದು ಸರ್. ಟೈಮಲ್ಲಿ ಅಲ್ಲಿ ರೇವು ಮಕ್ಕಳು ಕೆಲಸಗಳು ರಾಜ್ ನ್ಯೂಸ್ ಕನ್ನಡ.